ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಪ್ರೀತಿಯ ನಮಸ್ಕಾರಗಳು. ಕೆಟ್ಟ ಸಮಯದಲ್ಲಿ ಗಾಬರಿಯಾಗುವುದರಿಂದ ಪರಿಹಾರ ಸಿಗುವುದಿಲ್ಲ. ಕೆಟ್ಟ ಸಮಯವಷ್ಟೇ, ಅದನ್ನು ಕಳೆಯಲು ಬಿಡಿ. ಭಗವಂತನ ಮೇಲೆ ನಂಬಿಕೆ ಇಡಿ. ದಾರಿ ತನ್ನಷ್ಟಕ್ಕೆ ತಾನೇ ಕಾಣುವುದು. ಆಪತ್ತುಗಳು ಬರುವ ಮೊದಲೇ ನಾವು ಉಪಾಯಗಳನ್ನು ಕಂಡುಕೊಳ್ಳುವುದು ಒಳ್ಳೆಯದು. ಮನೆಗೆ ಬೆಂಕಿ ಹತ್ತಿದಾಗ ಬಾವಿ ತೋಡಿದರೆ ಪ್ರಯೋಜನವಿಲ್ಲ. ವಜ್ರದಿಂದ ವಜ್ರವನ್ನು ಕತ್ತರಿಸಬಹುದು, ಆದರೆ ಮಣ್ಣಿನಿಂದ ಮಣ್ಣನ್ನು ಸ್ವಚ್ಛ ಮಾಡಲಾಗುವುದಿಲ್ಲ. ಹಾಗೆಯೇ ಒಳ್ಳೆಯವರಿಗೆ ಯಾವಾಗಲೂ ಒಳ್ಳೆಯದು ಆಗೇ ಆಗುತ್ತದೆ. ಆದರೆ ಕೆಟ್ಟವರು ಅವರ ನೀಚತನದಿಂದ ಮಣ್ಣಲ್ಲಿ ಬಿದ್ದು ಹುಳುವಿನಂತೆ ನರಳುತ್ತಾರೆ ಅನ್ನುವುದು ಅಷ್ಟೇ ಸತ್ಯ. ಎಷ್ಟೋ ಬಾರಿ ನಮ್ಮ ಹೃದಯಕ್ಕೆ ನೋವಾದಾಗ ಮಾತು ಕಣ್ಣೀರಾಗುತ್ತದೆ. ಕಣ್ಣೀರಿನ ದಿನಗಳು, ಕಣ್ಣೀರಿನ ಕ್ಷಣಗಳು ನಮ್ಮ ಹೃದಯಕ್ಕೆ ಹೆಚ್ಚು ನೋವನ್ನು ಕೊಡುತ್ತವೆ. ನೊಂದ ಮನಸ್ಸಿನ ಕಣ್ಣೀರನ್ನು, ನೊಂದ ಮನಸ್ಸಿನ ಭಾವನೆಗಳನ್ನು ಕಲ್ಲು ಹೃದಯಗಳ ಮುಂದೆ ಹೇಳಿಕೊಳ್ಳಬೇಡಿ. ಆ ಕಲ್ಲು ಹೃದಯಗಳಿಗೆ ನಿಮ್ಮ ಮನಸ್ಸಿನ ನೋವು, ತಳಮಳ, ಸಂಕಟ ಯಾವ ಕಾರಣಕ್ಕೂ ಅರ್ಥವಾಗುವುದಿಲ್ಲ. ಮುಖವಾಡದ ಸಂಬಂಧಗಳ ಜೊತೆಗೆ ನಿಮ್ಮ ನೋವನ್ನು, ನಿಮ್ಮ ದುಃಖವನ್ನು ಹೇಳಿಕೊಳ್ಳಬೇಡಿ. ಅವು ಎಂದಿಗೂ ನಿಮಗೆ ಹೆಚ್ಚು ನೋವುಗಳನ್ನು ನೀಡುತ್ತವೆ. ನಿಮ್ಮ ಗಾಯವಾಗಿರುವ ಮನಸ್ಸಿಗೆ ಚುಚ್ಚಿ ನೋವು ನೀಡುವ ಪ್ರಯತ್ನವನ್ನೇ ಮಾಡುತ್ತವೆ. ಚಿಂತಿಸುತ್ತಾ, ಕೊರಗುತ್ತಾ, ಕಣ್ಣೀರಿಡುತ್ತಾ ನಿಮ್ಮ ದಿನವನ್ನು ಕಳೆಯಬೇಡಿ. ನಿಮಗೂ ಒಂದು ಸಮಯ ಬಂದೇ ಬರುತ್ತದೆ. ಇಂದಿನ ನಿಮ್ಮ ಅನ್ಯಾಯಕ್ಕೆಲ್ಲ ಉತ್ತರ ಕೊಡುವ ಕಾಲವು ಬರುತ್ತದೆ. ಭರವಸೆ, ಆತ್ಮವಿಶ್ವಾಸ ಕಳೆದುಕೊಳ್ಳದೆ ಧೈರ್ಯವಾಗಿ ಇರುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. ಕರ್ಮದ ಏಟು ತುಂಬ ಭಯಂಕರವಾಗಿ ಇರುತ್ತದೆ. ಸಂಗ್ರಹವಾದ ಪುಣ್ಯ ಯಾವಾಗ ಮುಗಿಯುತ್ತದೆ ಎಂದು ನಮಗೆ ತಿಳಿಯುವುದಿಲ್ಲ. ಪುಣ್ಯ ಮುಗಿದ ನಂತರ ಸಮರ್ಥನಾದ ರಾಜನು ಸಹ ಭಿಕ್ಷೆ ಬೇಡಬೇಕಾಗಿ ಬರುತ್ತದೆ. ಆದ್ದರಿಂದ ಯಾರೊಂದಿಗೂ ಮೋಸ, ಕಪಟ, ವಂಚನೆ ಮಾಡಬೇಡಿ. ಯಾರ ಆತ್ಮವನ್ನು ಮೋಸ ಮಾಡಬೇಡಿ. ಮನುಷ್ಯ ಕೆಟ್ಟ ಕೆಲಸ ಮಾಡುವಾಗ ಹಿಂದೆ ಮುಂದೆ ಅಕ್ಕಪಕ್ಕ 4 ದಿಕ್ಕುಗಳನ್ನು ನೋಡುತ್ತಾನೆ. ಆದರೆ ಮೇಲೆ ಮಾತ್ರ ನೋಡಲು ಮರೆತು ಬಿಡುತ್ತಾನೆ. ಮೇಲೆ ಒಂದು ಕಾಣದ ಶಕ್ತಿ ನೋಡುತ್ತಿರುವುದನ್ನೇ ಮರೆಯುತ್ತಾನೆ. ನೀವು ಎಲ್ಲ ವಿಷಯದಲ್ಲೂ ಸೋತಾಗ, ದಿಕ್ಕೇ ಕಾಣದಾಗ, ಪರಮಾತ್ಮ ನಿಮಗೆ ಮತ್ತೊಂದು ಬಾಗಿಲು ತೆರೆಯುವವರೆಗೆ ಅವನ ಹೆಸರು ಉಚ್ಚರಿಸುತ್ತಲೇ ಇರಿ. ಏಕೆಂದರೆ ಭಗವಂತನನ್ನು ನಂಬಿ ಕೆಟ್ಟವರು ಯಾರೂ ಇಲ್ಲ. ಪ್ರೇಮ ತುಂಬಿರುವ ಕಣ್ಣುಗಳು, ಶ್ರದ್ಧೆಯಿಂದ ಬಾಗಿರುವ ಶಿರ, ಸಹಾಯಕ್ಕೆ ಸದಾ ಸಿದ್ಧವಿರುವ ಕೈಗಳು, ಸನ್ಮಾರ್ಗದಲ್ಲಿ ನಡೆಯುವ ಕಾಲುಗಳು, ಸತ್ಯವನ್ನೇ ನುಡಿಯುವ ನಾಲಿಗೆ, ಇವುಗಳು ಪರಮಾತ್ಮನಿಗೆ ಅತಿ ಪ್ರಿಯವಾದ ಅಂಶಗಳು ಅನ್ನುವುದನ್ನು ನಾವು ಎಂದಿಗೂ ಮರೆಯಬಾರದು. ಹೊರಗಡೆ ಹಾರೈಸುವುದು, ಒಳಗಡೆ ಶಾಪ ಕೊಡುವುದು. ಹೊರಗಡೆ ಪ್ರೀತಿ, ಒಳಗಡೆ ದ್ವೇಷ. ಹೊರಗಡೆ ಮಾನವ ತತ್ವ, ಒಳಗಡೆ ರಾಕ್ಷಸ ತತ್ವ. ಹೊರಗಡೆ ನಿಯತ್ತಾಗಿರುವುದು, ಒಳಗಡೆ ನಂಬಿಕೆ ದ್ರೋಹ ಮಾಡುವುದು. ಇದು ಇಂದಿನ ಮನುಷ್ಯನ ನೈಜ ಜೀವನ ಶೈಲಿ. ನನ್ನಿಂದಲೇ ಎಂಬುವುದನ್ನು ತೊರೆದು ನಾನು ಎಂಬುವುದು ನೆನೆದು, ನಮ್ಮಿಂದ ಎನ್ನುವುದು ಮನಸ್ಸಿಟ್ಟು ಎಲ್ಲರೊಳಗೊಂದಾಗಿ ಬದುಕಿದರೆ ಅವನೇ ನಿಜವಾದ ಸಾಧಕ. ಅದುವೇ ಬದುಕಿನ ಸಾಧನೆ. ಈ ದೇಹದಲ್ಲಿ ಉಸಿರೇ ಶಾಶ್ವತವಲ್ಲ. ಆದರೆ ಜೀವನವಿಡೀ ಆಸೆಗಳ ಹಿಂದೆ ಬಿದ್ದು ಎಲ್ಲವನ್ನ ಪಡೆಯಲು ಹಂಬಲಿಸುತ್ತೀವಿ.
ಈ ಜೀವನ ಒಂದು ಪ್ರಯಾಣ ಅಷ್ಟೇ. ನಮ್ಮ ತಾಣಗಳು ಬಂದ ಮೇಲೆ ಇಳಿದುಕೊಂಡು ಬಿಡಬೇಕು ಅಷ್ಟೇ. ನೋಯಿಸಿದವರು ನೋಯಿಸಲಿ. ನಿಮ್ಮ ಜೀವನದಲ್ಲಿ ಬರುವ ಪ್ರತಿಯೊಬ್ಬ ವ್ಯಕ್ತಿಯು ನಿಮಗೆ ಪಾಠವನ್ನು ಕಲಿಸಲು ಬಂದಿರುತ್ತಾರೆ. ನೀವು ನಿಮ್ಮ ಪ್ರಾಮಾಣಿಕ ಪ್ರಯತ್ನವನ್ನು ಮುಂದುವರಿಸುತ್ತಲೇ ಇರಿ. ನಿಮ್ಮ ನೋವಿಗೆ ಕಾರಣರಾದವರು ನಿಮ್ಮ ಕಣ್ಣ ಮುಂದೆಯೇ ನಾಶವಾಗುತ್ತಾರೆ. ಅವರ ಮುಂದೆ ನೀವು ಛಲದಿಂದ ಗೆದ್ದು ತೋರಿಸುತ್ತೇನೆ ಎಂದು ಪಣ ತೊಡಬೇಕು ಅಷ್ಟೇ. ಕರ್ಮ ಹೇಳುತ್ತದೆ, ನೀನು ನಂಬಿದವರ ಬದಲಾಗಿ ನಿನ್ನನ್ನು ಒಬ್ಬಂಟಿಯಾಗಿ ಬಿಟ್ಟು ಹೋದಾಗ ಒಬ್ಬನೇ ಬದುಕಲು ಸಿದ್ಧವಾಗಿರು. ಏಕೆಂದರೆ ಕೆಲವರು ಯಾವಾಗ ಹೇಗೆ ಬೇಕಾದರೂ ಬದಲಾಗುತ್ತಾರೆ. ಇವತ್ತಿಗೆ ನೀನು ಅವರಿಗೆ ಬೇಕಾಗಿದ್ದೀಯಾ? ನಿನ್ನ ಅವಶ್ಯಕತೆ ಮುಗಿದ ಮೇಲೆ ನಾಳೆ ನೀನು ಅವರಿಗೆ ಬೇಡವಾಗಬಹುದು. ಇದೇ ನಿಜವಾದ ಜೀವನ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತೆ ಇದೇ ರೀತಿಯ ಸ್ಫೂರ್ತಿದಾಯಕ ವಿಡಿಯೋಗಳೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು ಸ್ನೇಹಿತರೆ.